ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಎಲ್ಲರ ಮನೆಯಲ್ಲೂ ವರಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ದಾಯ್ತಲ್ಲ. ಎಲ್ಲರೂ ಹೋಳಿಗೆ ಮಾಡಿ ತಿಂದಿರ್ತೀವಿ. ಈಗ ಅದೇ ಹೋಳಿಗೆ ಹೂರಣದಿಂದ ರುಚಿಕರವಾದ ಸುಕ್ಕಿನ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಇದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ 1 ಕಪ್ ತಗೊಂಡು ಅದರಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆ, 1 ಕಪ್ಪಷ್ಟು ಅಕ್ಕಿ ಹಾಕಿ ಚೆನ್ನಾಗಿ ನೀರು ಹಾಕಿ 2-3 ಸರಿ ತೊಳೆದು ಒಂದು 4ರಿಂದ 5 ಅವರ್ ನೆನೆಸಿ. ನೋಡಿ, ಈ ರೀತಿ ನೀರಲ್ಲಿ ಚೆನ್ನಾಗಿ ಉದ್ದಿನಬೇಳೆ ಹಾಕಿ ನೆನೆಯೋ ಥರ ನೆನೆಸಿ ಇಡಿ. ಈಗ ನೋಡಿ, ನಾನು ಮೊದಲೇ ಆಲ್ರೆಡಿ ನೆನೆಸಿಕ್ಕಿದ್ದೀನಿ. ಈ ರೀತಿ ಚೆನ್ನಾಗಿ ನೆಂದಿರುತ್ತೆ. 5 to 6 ಅವರ್ಸ್ ಆದರೆ ಸಾಕಾಗುತ್ತೆ. ಈಗ ಒಂದು ಜಾರ್ ತಗೊಂಡು ನಾವು ನೆನೆಸಿಟ್ಟಿರುವಂಥ ಅಕ್ಕಿ ಮತ್ತು ಉದ್ದಿನಬೇಳೆನ ಹಾಕಿ ರುಬ್ಕೊಳ್ಳಿ. ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ರವೆ ಥರ ಇರಬಾರ್ದು, ಸಾಫ್ಟಾಗಿ ಇರಬೇಕು. ಈ ಥರ ಮೆತ್ತಗೆ ಸಾಫ್ಟಾಗಿ ಇರಬೇಕು. ಈಗ ಇದನ್ನು ಒಂದು ಬೌಲ್ಗೆ ತಗೊಳ್ಳೋಣ ಬನ್ನಿ. ಜಾಸ್ತಿ ನೀರು ಹಾಕಬಾರ್ದು, ಗಟ್ಟಿಯಾಗೇ ಇರಬೇಕು. ಇಲ್ಲಾಂದರೆ ನಾವು ಆ ಉಂಡೆ ಎಣ್ಣೆಯಲ್ಲಿ ಬಿಟ್ಟಾಗ ಎಲ್ಲ ಕರಗೋಗ್ಬಿಡುತ್ತೆ. ಈಗ ಒಂದು ಚೂರು ಚಿಟಿಕೆಯಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ಬೇಕಾದರೆ ಸೋಡಾ ಸಹ ಹಾಕ್ಕೋಬೋದು. ನಾನೇನಿಲ್ಲ ಸೋಡಾ ಹಾಕ್ತಿಲ್ಲ, ಬೇಕಂದರೆ ಹಾಕ್ಕೋಬೋದು ಸ್ವಲ್ಪ. ಇವಾಗ ನೋಡಿ, ಹೋಳಿಗೆ ಹೂರಣ ಇರುತ್ತಲ್ಲ, ಇದನ್ನು ಚಿಕ್ಕ ಉಂಡೆ ಆಗಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ನೋಡಿ, ಈ ಥರ ನಾನು ತುಂಬ ಚಿಕ್ಕದಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡಿಡ್ತಿದ್ದೀನಿ. ಯಾಕೆಂದರೆ ನಾವು ಎಣ್ಣೆಯಲ್ಲಿ ಹಾಕಿದಾಗ ಅದು ದಪ್ಪ ಆಗುತ್ತೆ. ಇಲ್ಲ ನಿಮಗೆ ಯಾವ ಸೈಜ್ ಬೇಕಂದರೆ ಆ ಸೈಜ್ ಮಾಡಿ ಇಟ್ಕೋಬೋದು. ಈಗ ನಾನು ನೋಡಿ ಎಲ್ಲನೂ ಈ ಸೈಜಲ್ಲಿ ಮಾಡಿ ಇಟ್ಕೊತಿದ್ದೀನಿ. ಈಗ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಉದ್ದಿನ ಬೇಳೆ ಮತ್ತು ಅಕ್ಕಿ ಬ್ಯಾಟರ್ನ ತಗೊಂಡು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೊಂದೇ ಉಂಡೆನ ತಗೊಂಡು ಅಕ್ಕಿ ಮತ್ತು ಉದ್ದಿನಬೇಳೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಫೋರ್ಕ್ ಸಹಾಯದಿಂದ ಎಣ್ಣೆಯಲ್ಲಿ ಬಿಡ್ತಾ ಬನ್ನಿ. ಆವಾಗ ಕ್ಲೀನಾಗಿ ಎಲ್ಲ ಕಡೆ ಬೈಂಡ್ ಆಗುತ್ತೆ. ಯಾವುದೇ ಕಷ್ಟ ಇಲ್ದಿರ ಕ್ಲೀನಾಗಿ ಬೈಂಡ್ ಆಗುತ್ತೆ. ಇಲ್ಲಾಂದರೆ ಒಂದೊಂದ್ಸಲಿ ನಾವು ಎಣ್ಣೆಯಲ್ಲಿ ಹಾಕಿದಾಗ ಅದು ಹಿಟ್ಟು ಸರಿಯಾಗಿ ಬೈಂಡ್ ಆಗಿಲ್ಲ ಅಂದರೆ ಹೂರಣ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಟ್ಟು ಎಣ್ಣೆಯಲ್ಲೆಲ್ಲ ಕಪ್ಪಗೆ ಆಗಿಬಿಡುತ್ತೆ. ಅದರಿಂದ ಈ ರೀತಿ ಮಾಡಿ, ಈಸಿ ಸುಲಭವಾದ ಟೆಕ್ನಿಕ್ಕು. ಕೈಯಲ್ಲಿ ಒಂದೊಂದ್ಸಲಿ ಬಿಟ್ಟಾಗ ಕ್ಲೀನಾಗಿ ಬೈಂಡ್ ಆಗದೆ ಇರ್ಬೋದು. ಇಲ್ಲ ಆ ಥರ ಮಾಡಿ ರೂಢಿ ಇದ್ದರೆ ಓಕೆ, ಹಂಗೆ ಕ್ಲೀನಾಗಿ ಬೈಂಡ್ ಆಗುತ್ತೆ. ಬೆಸ್ಟ್ ಈ ಥರ ಫೋರ್ಕ್ ಸಹಾಯದಿಂದ ನಾವು ಬಿಡ್ತಾ ಬರೋದು. ನೋಡಿ, ಇಲ್ಲಿ ನಾನು ಒಂದೊಂದೇ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಈ ರೀತಿ ಎಲ್ಲ ಬಿಟ್ಟ ಮೇಲೆ 1-2 ನಿಮಿಷ ಕದಲಿಸ್ಬೇಡಿ. ಕದಲಿಸಿದ್ರೆ ಅದು ಹಿಟ್ಟು ಬಿಟ್ಕೊಂಡ್ಬಿಡುತ್ತೆ. ಈಗ 1-2 ನಿಮಿಷ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಆ ಕಡೆ ಈ ಕಡೆ ತಿರುಗಿಸಿ ಸ್ವಲ್ಪ ಮಧ್ಯಮದ ಉರಿಯಲ್ಲೇ ಇಟ್ಕೊಂಡು ಎಲ್ಲ ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೊಳ್ಳಿ. ಇದು ತುಂಬ ಬ್ರೌನ್ ಆಗೋದು ಬೇಕಾಗಿಲ್ಲ, ಮೀಡಿಯಮ್ ಗೋಲ್ಡನ್ ಬ್ರೌನ್ ಆದರೆ ಸಾಕಾಗುತ್ತೆ. ನೋಡಿ, ಇವಾಗ ಎಲ್ಲ ಕಡೆ ಕ್ಲೀನಾಗಿ ಬೆಂದಿದೆ. ಈ ರೀತಿ ಮೀಡಿಯಮ್ ಆಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಇವಾಗ ನಾವು ಎಣ್ಣೆಯಿಂದ ತೆಗೆದು ಆಚೆ ಇಟ್ಕೊಳ್ಳೋಣ. ನೋಡಿ, ಎಲ್ಲ ಕ್ಲೀನಾಗಿ ಬೆಂದಿದೆ. ಈಗ ಒಂದು ಬೌಲ್ಗೆ ತೊಗೊತಿದ್ದೀನಿ. ನೋಡಿದ್ರಾ, ಎಷ್ಟು ಈಸಿಯಾಗಿ ಸಿಂಪಲಾಗಿ ಸುಗ್ಗಿನ ಉಂಡೆ ರೆಡಿ ಆಗಿದೆ. ನೀವು ಒಂದ್ಸಲಿ ಈ ರೀತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.